ಕತೆ ಹಾಕ್ರಿ, ನೀವು ಅವ್ರ ಕತೆ ಹೇಳೋದಲ್ಲ. ನೀವು ಅವ್ರು ಕಂಪೇರ್ ಮಾಡ್ಕೋಬೇಡಿ, ನೀವು ಸ್ಟಾರ್ಟ್ ಮಾಡಿ. ನೀವು ಒಂದ್ ಪಾಯಿಂಟ್ ಮಾತಾಡಿದ್ಮೇಲೆ ನನಗೆ ಕಂಪ್ಲೀಟ್ ಮಾಡಕ್ ಬಿಡಿ. ಅವ್ರ ಕತೆ ಬಿಡ್ರಿ ಅಂದ್ರೆ ಏನು? ಮತ್ತೆ ನೀವು ಅವ್ರ ಕತೆ ಬಿಡ್ರಿ. ನೀವು ಇದೇ ಪ್ರಾವಿಷನ್ ಇದೆ, ನೀವು ಮಾಡ್ತಾರೆ ಶಾಸಕ ಮಾಡ್ಬೋದಾ? ಮಾಡಕ್ ಹೇಳ್ರ ಮತ್ತೆ ಅವ್ರಿಗೆ ಶಾಸಕ ಅವ್ರಿಗೆ ಇತ್ತಲ್ಲ, ಅದಕ್ಕೆ ಹೇಳಿದ್ ನಿಮಗೆ ವೆರಿ ಗುಡ್ ಪಾಯಿಂಟ್. ಇವರೇ ನೀವು ಮಾಡಿ ನಾಳೆ ಮಾಡಿ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ, ನೀವು ಮಾಡಿದ್ರೆ ಅಲ್ಲ ನಾವು ಮಾಡೋದ್ರೆ ಅಲ್ಲ, ಅವ್ರ ಕತೆ ಬಿಡಿ ಸರ್. ಅವ್ರ ಕತೆ ಹಾಕ್ರಿ, ನೀವು ಅವ್ರ ಕತೆ ಹೇಳೋದಲ್ಲ. ನೀವು ಅವ್ರು ಕಂಪೇರ್ ಮಾಡ್ಕೋಬೇಡಿ, ನೀವು ಸ್ಟಾರ್ಟ್ ಮಾಡಿ. ನೀವು ಒಂದ್ ಪಾಯಿಂಟ್ ಮಾತಾಡಿದ್ಮೇಲೆ ನನಗೆ ಕಂಪ್ಲೀಟ್ ಮಾಡಕ್ ಬಿಡಿ. ಅವ್ರ ಕತೆ ಬಿಡ್ರಿ ಅಂದ್ರೆ ಏನು? ಮತ್ತೆ ನೀವು ಅವ್ರ ಕತೆ ಬಿಡ್ರಿ. ನೀವು ಅವ್ರಿಗೆ ಯಾಕೆ ಕಂಪೇರ್ ಮಾಡಿ? ನೀವು ಅವ್ರ ಕತೆ ನನಗೆ ಕೇಳಿ, ಅಲ್ಲ ಅವ್ರ ಕತೆ ನನಗೆ ಕೇಳಿ ಅವ್ರ ಕತೆ ಬಿಡು ಅಂತಂದ್ರೆ ಏನಪ್ಪ ಅರ್ಥ? ನೀನ್ ಯಾರ ಕತೆ ಕೇಳಕತ್ತೆ? ಯು ಆರ್ ಆಸ್ಕಿಂಗ್ ದೇರ್ ಕ್ವಶನ್ ಟು ಮೀ. ಯು ಆರ್ ಆಸ್ಕಿಂಗ್ ದೇರ್ ಕ್ವಶನ್ ಟು ಮೀ ಓನ್ಲಿ. ನಿಮ್ಮ ಒಪಿನಿಯನ್ ಹೇಳಿ. ನಮ್ಮ ಒಪಿನಿಯನ್ ಹೇಳ್ತಾರ್ರಿ. ಈಗ ಹೇಳ್ದಲ್ಲ, ಮದುವೆ ಮಾಡಿಸ್ಬಿಡ್ರಿ. ಎಲ್ಲಾ ಹಿಂದೂ ಸಮಾಜಗಳು ಸೌಕರ್ಯಗಳು ಏನಿದ್ದಾರೆ ಎಲ್ಲಾ ಸಣ್ಣ ಸಣ್ಣ ಬುಡು ಹಿಂದೂಗಳಿಗೆ ರೊಕ್ಕ ಕೊಡಬೇಕು, ಆಸ್ತಿಗಳನ್ನ ಹಂಚಬೇಕು, ಸಮಾನತೆ ಬರಬೇಕು. ನಮ್ಮ ಸಮಾಜಗಳು ದೊಡ್ಡ ದೊಡ್ಡ ಸಮಾಜಗಳು ಏನಿದ್ದಾರೆ ಸಣ್ಣ ಸಣ್ಣ ಸಮಾಜಕ್ಕೆ ಮದುವೆ ಆಗ್ಬೇಕು. ಇದಾದ್ರೆ ಒಂದ್ ಸಮಾನತೆ ಬರ್ತದೆ. ಮಾತಾಡ್ಕೊಂಡು ಮುಸ್ಲಿಂರಿಗೆ ಹೆಚ್ಚು ಅನುದಾನ ಯಾರು ಅನುದಾನ ಕೊಟ್ಟಾರಿ? ನೋಡ್ರಿ, ಇಲ್ಲಿವರೆಗೆ ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗಿದ್ದು, ನಾವು ಹೋಗಿಲ್ಲ. ಅಡ್ವಾಣಿ ಅವ್ರು ಪಾಕಿಸ್ತಾನಿಗೆ ಹೋಗಿದ್ದು, ವಾಜಪೇಯಿ ಸಾಹೇಬ್ರು ಪಾಕಿಸ್ತಾನಿಗೆ ಹೋಗಿ ನಾವು ಹೋಗಿಲ್ಲ. ಆಯ್ತಾ? ಪಾಕಿಸ್ತಾನಿಗೆ ಯಾವ್ದು ಬಸ್ ಬಿಟ್ಟಿದ್ದು ಅವ್ರೆ, ಸಮझौता ಮಾಡಕ್ ಟ್ರೈ ಮಾಡಿದ್ದು ಅವ್ರೆ. ಆಯ್ತು, ಇದೇ ಸ್ಕೀಮ್ಗಳು ಎಂಪಿನಾಗಿಲ್ಲ, ಇದು ಮೈನಾರಿಟಿ ಸ್ಕೀಮ್ಗಳು ಇಲ್ಲ. ಇದೇ ಸ್ಕೀಮ್ಗಳು ಬೇರೆ ಸ್ಟೇಟ್ಗಳಲ್ಲಿ, ಇದೇ ಸ್ಕೀಮ್ಗಳು ಮಧ್ಯಪ್ರದೇಶದಲ್ಲಿ ಯುಪಿನಲ್ಲಿ ಐತಿಲ್ಲ. ಚೆಕ್ ಮಾಡಿ ನೋಡ್ರಿ ಸ್ಕೀಮ್ಗಳು. ಬಿಜೆಪಿ ಅವರು ಪಟ್ಟಿನೇ ಬಿಡುಗಡೆ ಮಾಡಿ ಎಷ್ಟು ನಿಮಗೆ ಅವ್ರಿಗೆ ಎಷ್ಟೋಗಿದೆ ಮುಸ್ಲಿಮ್ರಿಗೆ ಯಾಕೆ ಕೊಡ್ಬಾರ್ದು? ಒಳ್ಳೇದೇ ಬಟ್ ಬಿಜೆಪಿ ಅವರು ಆ ಪ್ರಶ್ನೆ ಅದ್ ಬಿಟ್ಟರೆ ಬೇರೆ ಅದೇ ಹೇಳಿದ್ರಿ. ಬಿಜೆಪಿ ಎಲ್ಲಾ ಸಮುದಾಯಗಳು ಕೊಡ್ತೀವಿ, ಎಲ್ಲ ಸಮುದಾಯಗಳು ಕೆಲವು ಪ್ರಾವಿಷನ್ ಅಂತ ಕೊಡ್ತೀವಿ. ಯಾಕೆ ಕೊಡಲ್ಲ? ಬಟ್ ಅವ್ರ ಅಂಕಿಅಂಶಗಳನ್ನೇ ಬಿಡುಗಡೆ ಮಾಡ್ತೀವಿ. ಅದೇ ಬರೀ ಮುಸ್ಲಿಮ್ಸ್ ಅಂತ ಬಿಡುಗಡೆ ಮಾಡ್ತಾರೆ. ಅವ್ರಿಗೆ ಏನ್ ಅನ್ಕೊಳ್ಬೇಕಂತ ತಾನೇ ಮಾಡೋದು. ಈಗ ಮೈನಾರಿಟೀಸ್ ಮೊದ್ಲಿಂದ ಐತೆ, ಮೈನಾರಿಟಿ ಸ್ಕೀಮ್ ಐತೆ. ಈಗ ಮೈನಾರಿಟೀಸ್ ಅವ್ರ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಐತೆ, ಅವ್ರು ಕಮ್ಮಿ ಮಾಡಿದ್ದಾರೆ. SC/ST ಗಳಿಗೆ ಇವತ್ತು ಸ್ಕಾಲರ್ಶಿಪ್ ಕಮ್ಮಿ ಮಾಡಿದಾರಲ್ಲ, ತೋರಿಸ್ತಾರ ಅವರು. SC/ST ಗಳಿಗೆ ಸ್ಕಾಲರ್ಶಿಪ್ ಕಮ್ಮಿ ಮಾಡಿದ್ರೆ ತೋರಿಸ್ತಾರ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ 85% SC/ST ಹುದ್ದೆಗಳು ಖಾಲಿ ಇದಾವೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? SCPTSP ತಂದೋರೆ ನಾವು. ವಿ ಆರ್ ದ ಫಾದರ್ ಆಫ್ ಮಾತಾಡ್ತೇನ್ರಿ, ಮಾತಾಡ್ತೇನ್ರಿ, ಸಮಾಧಾನಗಿರ್ರಿ. ಅದ್ರಾಗ ಏನ್ ದುಡ್ಡಿದೆ ಆ ದುಡ್ಡನ್ನ ನಾವು ಡೈವರ್ಟ್ ಮಾಡಿರ್ತಕ್ಕಂಥದ್ದು ಒಂದು ಶಕ್ತಿ ಯೋಜನೆ ಮಾಡಿದೀವಿ. ಅದ್ರ ಬಗ್ಗೆ ಅದೇ ದುಡ್ಡು ಅವ್ರಿಗೆ SC/ST ಜನಾಂಗದವ್ರಿಗೆ ನೇರವಾಗಿ DBT ಮಾಡ್ತಾ ಇದ್ದೀವಿ.